ಇವರು ಮಾತಾಡಿದ ಒಂದು ನಾನು ಕೊಡ್ತೀನಿ. ನಟರಾಜ್ ಗೌಡ್ರೆ, ನೀವು 2004ರಿಂದ 14 MSP ಬೆಲೆ ಎಷ್ಟಿತ್ತು, 2014ರಿಂದ ಇದುವರೆಗೆ MSP ಬೆಲೆ ಎಷ್ಟಿತ್ತು, ಎಷ್ಟು ಬೆಲೆಗಳಿಗೆ ನೀವು MSP ಅನ್ನು ಕೊಟ್ಟಿದ್ದೀರಾ, ಅದನ್ನು ದಯವಿಟ್ಟು ಇದು ಮಾಡಿ. ನೀವು ಮಾತಾಡುವ ಬರದಲ್ಲಿ ಹೇಳುವಾಗ ಅಂಕಿಅಂಶ ಜೊತೆ ಮಾತಾಡಿ. ನಾವು ಇಲ್ಲಿ ಕೇಳಿದ್ವಿ, ವ್ಯೂವರ್ಸ್ಗೆ ತಪ್ಪು ಅಭಿಪ್ರಾಯ ಕೊಡಬೇಡಿ, ಯಾಕಂದ್ರೆ ನೀವೊಬ್ರು ಆಡಳಿತ ಪಕ್ಷದ ವಕ್ತಾರರು. ದಯವಿಟ್ಟು ಇದನ್ನು ಮತ್ತೊಮ್ಮೆ ನೀವು ಥಿಂಕ್ ಮಾಡಿಬಿಟ್ಟು ಮಾತಾಡಿ. ಒಂದು ಎರಡನೇದು ನೀವೇನು ಹೇಳಿದ್ರಿ, ಗೊಬ್ಬರ ಸಬ್ಸಿಡಿ ಬಗ್ಗೆ ಮಾತಾಡಿದ್ರಿ. ಅದನ್ನು ಕೂಡ 2004ರಿಂದ 14 ಎಷ್ಟಿತ್ತು, 14ರಿಂದ ಈಗ ಎಷ್ಟಾಗಿದೆ ಸಬ್ಸಿಡಿ. ಒಂದ್ ನಿಮಿಷ ನಗ್ಬೇಡಿ ಸರ್, ನಾನು ಅಂಕಿಅಂಶ ನೀವು ಯಾವ ನೀವು ಮಾತಾಡಿದೀರಾ ನೀವು ಮಾತಾಡ್ತಿದ್ದೀರಾ, ನಾವು ಕೇಳಿಸ್ಕೊತಾ ಇದ್ದೀರಿ, ನಾವು ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಳಿ. ನಾವು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ 90 ಲಕ್ಷ ಜನರಿಗೆ ರೈತರಿಗೆ ಕೊಟ್ಟಿದ್ದೀವಿ. ನೀವೇನ್ ಕೊಟ್ಟಿದ್ದೀರಾ? ಈಗ ಅದೇ ತರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ 50 ಲಕ್ಷ ಜನರು ಇದರದ್ದು ಫಲಾನುಭವಿಗಳಿದ್ದಾರೆ. ನಿಮ್ಮ ಹತ್ರ ಅಂಕಿಅಂಶ ಇದೆಯಾ ಇದ್ರ ಬಗ್ಗೆ? ನೀವು ಮಾಡಿದ್ದೇನೆ ಹೇಳಿ. ನಾವು ಕೊಟ್ಟಿರುವಂತಹ ರೈತರಿಗೆ 4,000 ರೂಪಾಯಿನ ಕಡಿತ ಮಾಡಿದ್ದು, ರೈತ ವಿದ್ಯಾನಿಧಿಯನ್ನು ಕಡಿತ ಮಾಡಿದ್ದು. ನೋಡಿ, ರೈತರಿಗೆ ನಾವು ವಿರೋಧ ಇಲ್ಲ, ಖಂಡಿತವಾಗ್ಲೂ ರೈತರು ಒಂದು ದೇಶದ ಒಂದು ಅವರು ನಮಗ್ ಬೇಕು, ಎಲ್ರಿಗೂ ಬೇಕು. ಅದಕ್ಕೋಸ್ಕರನೇ ದಯವಿಟ್ಟು ರೈತರ ವಿಷಯದಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ. ಅವರ ನಿಜವಾದ ವಿಷಯ ಏನಂತ ನೋಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಗ್ಗೆ ನೀವು ಆವಾಗ ಇರ್ಲಿಲ್ಲ. ಮುಕ್ತ ಮಾರುಕಟ್ಟೆ ಬಗ್ಗೆ 4,15,000 ಕೋಟಿ ನಮ್ಮ ಹತ್ರ ರಫ್ತಾಗ್ತಿದೆ. ನಾವೇನಾದ್ರೂ ಅದನ್ನ ಬಂದ್ ಮಾಡಿದ್ರೆ ಅದು ಇಲ್ಲೇ ಉಳಿಯುತ್ತೆ. ಅದ್ರ ಬಗ್ಗೆ ನೋಡಿ, ಬ್ರಾಡರ್ ಪ್ರಾಸ್ಪೆಕ್ಟ್ ನೀವು ಯೋಚನೆ ಮಾಡಿ. ನಾವು ರೈತರ ಬಗ್ಗೆ ಕಾಳಜಿ ಖಂಡಿತ ಇದೆ. ರೈತರು ಬೆಳೆದ ಬೆಲೆಯನ್ನು ಎಲ್ಲಿ ಬೇಕಾದ್ರೂ ನಾವು ಮಾರಾಟ ಮಾಡಬಹುದಂತಹ ಒಂದು ಕಾಯ್ದೆಯನ್ನು ಹೇಳಿದ್ವು. ರೈತರು ಇಲ್ಲೇ ಇರ್ಬೇಕಂತ ಏನಿಲ್ಲ. ಸ್ಟೋರೇಜ್ ಸಮಸ್ಯೆ ಇರ್ಬೋದು, ಅವ್ರದ್ದು ಏನೇನು ಸಮಸ್ಯೆ ಇದೆ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗೋದಕ್ಕೆ ನಾವು ತಡೆ ಹಾಕೋದು ಬೇಡ. ಬಾವಿ ಒಳಗಡೆ ಕಪ್ಪೆ ಇರೋದು ಬೇಡ. ರೈತರಿಗೂ ಅರ್ಥ ಆಗುತ್ತೆ. ದಯವಿಟ್ಟು ನೀವು ಇನ್ನೊಮ್ಮೆ ನೀವು ಹೇಳಿದ್ದನ್ನ ಇದು ಮಾಡಿ. ಅದರ ಜೊತೆಗೆ ನೀವು ಇನ್ನೂ ಒಂದು ಮಾತು ಹೇಳಿದ್ರಿ ನೋಡಿ, ನಿಮ್ಮ ಸರ್ಕಾರ ಏನ್ ಮಾಡ್ತು, ನಮ್ಮ ಸರ್ಕಾರ ಏನ್ ಮಾಡ್ತು. ಈಗ ಸರ್ಕಾರ ಏನ್ ಮಾಡಿತಲ್ಲ, ನೀವು ಇದಿರಲ್ಲ ಸರ್, ಕೂತ್ಕೊಂಡು ಮಾತಾಡಿ. ಈಗ ಏನಕ್ಕೆ ಯಾಕೆ ಈ ತರ ಮಾತಾಡ್ತಿದ್ದೀರಾ? ರೈತರ ಜನರಿಗೆ ಏನಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ? ಯಾಕೆ ಅಂಕಿಅಂಶ ಜೊತೆ ಮಾತಾಡಿ ಸರ್, ಅಂಕಿಅಂಶ ಜೊತೆ ಮಾತಾಡಿ. ಏನ್ ಮಾಡಿದೀರಾ ಅಂತ ಅದನ್ನು ಮಾತಾಡಿ ಫಸ್ಟ್. ಅದ್ರ ಜೊತೆಗೆ ಒಂದು ಸೆಕೆಂಡ್ ಗೌಡ್ರೆ, ನಿಮ್ಮ ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ವರದಿಯನ್ನ ನಾವು ಅನುಷ್ಠಾನ ಮಾಡ್ತೀವಿ, ಬೆಂಬಲ ಬೆಲೆಯನ್ನ ಕಾನೂನುಬದ್ಧ ಮಾಡ್ತೀವಿ ಅಂತ ಹೇಳಿಲ್ವಾ ನೀವು? ಯಾಕೆ ಮಾಡಲಿಲ್ಲ? ನಂಬರ್ 1, ಯಾಕೆ ಮಾಡಲಿಲ್ಲ? ರೈತರು ಇವತ್ತು ಹೋರಾಟ ಮಾಡ್ತಾ ಇದ್ದಾರಲ್ಲ, ರೈತರ ಹೋರಾಟ 10 ವರ್ಷಗಳ ಕಾಲ ರೈತರು ತಾಳ್ಮೆಯಿಂದ ಕಾಯ್ದಿದ್ದಾರೆ. 10 ವರ್ಷಗಳ ಕಾಲ ರೈತರನ್ನು ನೀವು ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಿ. 10 ವರ್ಷಗಳ ಕಾಲ ನಿಮ್ಮ ವಚನ ಭ್ರಷ್ಟತೆಯನ್ನು ತೋರಿಸಿದ್ದೀರಿ. 10 ವರ್ಷಗಳ ಕಾಲ ನೀವು ಅವ್ರಿಗೆ ಅವಮಾನ ಮಾಡಿದ್ದೀರಿ. 10 ವರ್ಷಗಳ ಕಾಲ ಅವರ ಸುಲಿಗೆ ಮಾಡಿದ್ದೀರಿ. ಪ್ರತಿಯೊಂದರ ಮೇಲೂ GST ಏರಿಕೆ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಿ, ರೈತರಿಗೆ ತೊಂದರೆ ಕೊಟ್ಟಿದ್ದೀರಿ. ಗ್ರಾಮೀಣ ಭಾರತದಲ್ಲಿ ಪೆಟ್ರೋಲ್ ಟ್ರಾಕ್ಟರ್ ಓಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಡೀ ದೇಶದ ರೈತರು ಒಂದು ಮಾತಿಲ್ಲಿ ವಾಹಿನಿ ಮುಖಾಂತರ ಹೇಳಕ್ ಹೇಳ್ತೀನಿ, ಕೇವಲ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಭಾಗದವರು ಮಾತ್ರ ಯಾಕೆ ವಿರೋಧ ಆಗ್ತಾ ಇದೆ, ಯಾಕೆ ಪ್ರತಿಭಟನೆ ಆಗ್ತಾ ಇದೆ? ಇಡೀ ದೇಶದಲ್ಲಿ ಬೇರೆಯವರಿಲ್ವಾ? ದೂರ ಇದೆ ಮೇಡಮ್. ಕರ್ನಾಟಕದಲ್ಲಿ ಹೋಗಿದ್ದಾರೆ ರೈತರು, ಕರ್ನಾಟಕದಲ್ಲಿ ಹೋಗಿದ್ದಾರೆ. ಒಂದ್ ನಿಮಿಷ ನಾ ಮಾತಾಡಿದೆ. ಎಲ್ಲಾ ರೈತರಿಗೆ ನಟರಾಜ್ ಗೌಡ್ರೆ ಒಂದು 30 ಸೆಕೆಂಡ್ ಕೊಡಿ. ನಾವ್ ಈ ತರ ನಮ್ಗೆ ಸಮಯ ಕೊಡಿ ಅಂತ ಹೇಳುವಾಗ್ಲೇ ಸಮಯ ಹೋಗ್ಬಿಡುತ್ತೆ. ನೀವೇ ಮಾತಾಡೋದಲ್ಲ, ನೀವು ಇದನ್ನು ಯೋಚನೆ ಮಾಡಿ. ವಿವರ್ಸ್ ನೋಡ್ತಾ ಇದಾರೆ. ಇವಾಗ ನೀವು ರೈತರು ಇನ್ನೊಂದು ಹೇಳಿದ್ದಾರೆ ಸರ್. ಏನ್ ಹೇಳಿದ್ದಾರೆ ಕೇಳಿ. ಅವರು ಇಡೀ ಒಂದು ಆರ್ಥಿಕ ಶಿಸ್ತು ಅಂತ ಒಂದಿರುತ್ತೆ ಸರ್. ಇಡೀ ಅವ್ರು ಏನ್ ಕೇಳಿದಾರೆ, ರೈತರು ಮತ್ತು ಕಾರ್ಮಿಕರ ಸಾಲ ಮನ್ನಾ ಮಾಡಿ ಅಂತ ಕೇಳಿದಾರೆ. 22 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಸಾಲ ಇದೆ. ಒಂದು ದೇಶದ ಬಜೆಟ್ ಗಾತ್ರದ ಅರ್ಧದಷ್ಟು ಸಾಲ ಮನ್ನಾನೇ ಮಾಡಿದ್ರೆ ನಾಳೆ ದೇಶ ಎಲ್ಲಿ ಹೋಗ್ಬೇಕು? 12 ಲಕ್ಷ ಕೋಟಿ ಉದ್ಯಮಿಗಳು ನಾನು ಹೇಳುದು, ಅದು ಒಂದೇ ಅಲ್ಲ. ನರೇಗಾ ಬಗ್ಗೆ 100 ದಿನದ ಒಂದು ನಾವು ಇದು ಕೊಟ್ಟಿದ್ವಿ, 73,000 ಕೋಟಿ ಅದಕ್ಕೆ. ನರೇಗಾ ಬಗ್ಗೆ 100 ದಿನದ ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಈಗ ಅವ್ರು ಕೇಳ್ತಾ ಇರೋದು 200 ದಿನ. ನೋಡಿ, ಅವ್ರು ಏನೇನ್ ಕೇಳಿದ್ದಾರೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಹಾಗಂತೇಳಿ ರೈತರ ಬಗ್ಗೆ ಇವರಿಗೆ ಬೇರೆ ವಿಷಯ ಇಲ್ಲ, ಇಲ್ಲಿ ಬೇರೆ ವಿಷಯನೇ ಇಲ್ಲ. ಇಲ್ಲಿ ವಿಷಯ ಏನಿದೆ, ಒಂದೇ ಒಂದು ಎಲ್ಲೂ ಅಭಿವೃದ್ಧಿಗಿಲ್ಲ. ಏನಾದ್ರು ಒಂದು ವಿಷಯ ತಗೋಬೇಕು. ರೈತರ ಬಗ್ಗೆ ಕಾಳಜಿ ಎಲ್ರಿಗಿದೆ. ದಯವಿಟ್ಟು ಈ ತರ ಒಂದು ಬಿಂಬಿಸುವ ಕೆಲಸವನ್ನು ಮಾಡಬೇಡಿ. ಅಂಕಿಅಂಶ ಜೊತೆ ಚರ್ಚೆಗೆ ಬನ್ನಿ. ಒಂದ್ ನಿಮಿಷ ಮೇಡಮ್, ಬಸವರಾಜ್ ಅವ್ರು ಮಾತಾಡ್ಸ್ಬಿಡ್ತೀನಿ. ರೈತರ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ಬಿಡ್ತೀನಿ. ಗೌಡ್ರೆ, ನೀವು 1 ನಿಮಿಷ ನೀವು ಸುಮ್ಮನೆ ಇರಿ, ಮೇಡಮ್ ಸುಮ್ಮನೆ ಇರಲಿ, ಅನಿಲ್ ಕೂಡ ಸುಮ್ಮನೆ ಇರ್ತಾರೆ. ಬಸವರಾಜ್, ನನ್ನ ಪ್ರಶ್ನೆ ಇರೋದಿಲ್ಲಿ ನೋಡಿ, ಇಲ್ಲಿ ರೈತರ ವಿಚಾರ ಅಂತ ಬಂದಾಗ MSP ಅಂತ ಬಂದರೆ ಒಂದು ಜನಜನಿತವಾದ ಒಂದು ಮಾತಿದೆ. ಈ MSP ಮೇಲೆ ದಕ್ಷಿಣ ಭಾರತ ರೈತರು ಜಾಸ್ತಿ ಅವಲಂಬನೆ ಆಗಿಲ್ಲ, ಉತ್ತರ ಭಾರತ ರೈತರ ಅವಲಂಬನೆ ಜಾಸ್ತಿ. ಸುಮಾರು ಎಕರೆ ಜಮೀನಲ್ಲಿ ಬೆಳೆಗಳು ಬೆಳೀತಾ ಇದ್ದಾರೆ. ಒಬ್ಬರು ಭತ್ತ ಬೆಳಿಬೋದು, ಒಬ್ಬರು ಗೋಧಿ ಬೆಳಿಬೋದು. ಈ ರೀತಿ ಬೆಳೆಗಳ ಮೇಲೆ ಅವರು ಅವಲಂಬಿತರು ಜಾಸ್ತಿ, ಅದಕ್ಕೆ ಆ ಕಡೆ ಹೋರಾಟಗಳು ಜಾಸ್ತಿ ಅಂತ. ಹೌದಾ? ನಿಜಾನ ಇದು?
ಈಗ ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯಗಳು ಒಂದೊಂದು ಬೆಳೆಗಳನ್ನ ಪ್ರಾಮುಖ್ಯತೆ ಬೆಳೀತಾ ಇದ್ದಾರೆ. ಇಲ್ಲಿ ವಿದಂಡವಾದ ಬೇಕಾಗಿಲ್ಲ ನಮಗೆ. ವಾಸ್ತವಿಕವಾಗಿ ಏನು ರೈತರು ಬೆಳೆದಂತ ಬೆಳೆಗಳಿಗೆ ಒಂದು MSP ನ ಕಾನೂನಾತ್ಮಕ ಮಾಡ್ತೀನಿ ಅಂತ ಹೇಳಿದಂತ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ. ಅದು ಒಂದು. ಇವತ್ತು ಯಾವುದೇ ಒಂದು ಸೈಟ್ ಅನ್ನು ಹರಾಜು ಮಾಡ್ಬೇಕಾದ್ರೆ ಸರ್ಕಾರ ಅಥವಾ ಮೂಡಾದವರು ಸರ್ಕಾರಿ ಸವಾಲು ಸ್ಕ್ವೇರ್ ಫೀಟ್ 2,000 ಮೇಲೆ ಅಂತ ನಿಗದಿ ಮಾಡ್ತಾರೆ. ಅದೇ ನಾನು ರೈತ ಬೇರೆ ಒಂದು ಪದಾರ್ಥವನ್ನ ತಕೊಂಡು ಹೋಗ್ಬೇಕಾದ್ರೆ ಅವ್ನ ರೈಟ್ ಫಿಕ್ಸ್ ಮಾಡೋ ಅಧಿಕಾರ ಒಂದು ಕಾರ್ಖಾನೆ ಮಾಲೀಕನ ಕೊಟ್ಟಿದೀವಿ. ಆಗ್ಲೂ ರಾತ್ರಿ ದುಡಿದ್ರು ಕೂಡ ನಾನು ಮಾರ್ಕೆಟ್ ತಂದ್ರೆ ನಮ್ಮನ್ನ ಕೇಳೋರೇ ಇಲ್ಲ. ಅವ್ರು ಕೇಳಿದಟ್ಟು ರೈಟ್ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ. ಇದನ್ನ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವ್ದೋ ಮೇಡಮ್ ಹೇಳಿದ್ರು, ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ ಕಬ್ಬನ್ನು ಒಂದ್ರದಲ್ಲೇ 8.5 ಇಳುವರಿ ಆಧಾರ ಮೇಲೆ ಫಿಕ್ಸ್ ಮಾಡ್ತಕ್ಕಂತ ಪದ್ಧತಿಯನ್ನ ಇವತ್ತು 10.25 ನಿಲ್ಸಿದ್ದಾರೆ. ನಿಮ್ಗೆ ಅರ್ಥವಾಗಿಲ್ಲ. 1 ಟನ್ ಕಬ್ಬನ್ನು ಹರಿದ್ರೆ 85 kg ಬಂದ್ರೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ತಾ ಇದ್ರು. ಇವತ್ತು ಕೇಂದ್ರ ಸರ್ಕಾರ 10.25 ಇಳುವರಿ ಬಂದ್ರೆ 2,950 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ 10 ವರ್ಷಗಳಿಂದ ಕಬ್ಬನ ಬೆಳೆಗಾರರಿಗೆ ಲಕ್ಷಾಂತರ ನಷ್ಟ ಆಗಿದೆ. ಇದ್ರ ಬಗ್ಗೆ ಆಳ್ತಕ್ಕಂಥ ಸರ್ಕಾರ ಅಥವಾ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ನಾವಿಲ್ಲಿ ಕುಂತಿರ್ತಕ್ಕಂಥ ಡಿಬೇಟ್ ಮಾಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಬಡ್ಜೆಟ್ ಬಗ್ಗೆ ಅಲ್ಲ, ಅಂಕಿಅಂಶ ಬಗ್ಗೆ ಅಲ್ಲ. ನಮ್ಮ ಪ್ರಶ್ನೆ ಏನು MSP ಯನ್ನ ಖಾತ್ರಿ ಮಾಡ್ತಾ ಇದ್ದೀರೋ ಅದನ್ನ ನೀವೇನ್ ಮಾತು ಕೊಟ್ಟಿದ್ದೀರೋ, ಏನು ಕೇಂದ್ರ ಸರ್ಕಾರ ರೈತ ಹೋರಾಟಗಾರ ಕೊಟ್ಟಿದ್ದೀರೋ ಅದನ್ನ ಮಾಡಿ ಅಂತ ಕೇಳಕ್ ಬಂದಿದ್ದೀವಿ. ಬೇಕಾದಷ್ಟಿದೆ. ದೇವರು ತಿಂಡ್ರಿಂದ ರಾಜಕಾರಣ ಮಾಡಕ್ ಬಂದಿಲ್ಲ ರೈತರು. ಪಂಜಾಬ್ ಮತ್ತು ಹರಿಯಾಣದವ್ರು ಮಾತ್ರ ಅಂತಲ್ಲ, ನಾವು ರೈತರೇ. ಬಸವರಾಜ್ ಅವರೇ, ಕರ್ನಾಟಕ ರಾಜ್ಯ ರೈತ ಸಂಘ 1970ರಿಂದ ನಾವು ಬೆಲೆ ಕೊಡಿ ಅಂತ. ಸರಿ ಬರಲ್ಲ ಮೇಡಮ್, ಹೇಳ್ಬಿಡ್ತೀನಿ. ಬಸವರಾಜ್ ಅವರೇ, ಸ್ಟ್ರೈಟ್ ಅವೇ ಕ್ವಶನ್ ಕೇಳ್ತಾ ಇದ್ದೀನಿ. ಈಗ ರೈತರಿಗೆ ಸವಲತ್ತು ಇದ್ದಾರೆ, ದೇಶ ನಡೆಸ್ತಾ ಇರೋದು ನೀವು. ಬಸವರಾಜ್ ಅವರೇ, ಈಗ ಬೆಳೆಗಳ ವಿಚಾರ, ಸಹಾಯದ ವಿಚಾರ, ನೆರವಿನ ವಿಚಾರ, ಬದಲಾವಣೆ ವಿಚಾರಗಳಲ್ಲಿ ಕಳೆದ 20 ವರ್ಷನೇ ನೀವೊಂದು ಮಾನದಂಡ ಅಂತ ಇಟ್ಕೊಳ್ಳಿ. ಲಾಸ್ಟ್ 20 years ರಸಗೊಬ್ಬರ ಸಬ್ಸಿಡಿ ಕತೆ ಏನಾಯಿತು, ಬಿತ್ತನೆ ಬೀಜದ ಕತೆ ಏನಾಯಿತು, ಮಾರ್ಕೆಟ್ ರೇಟ್ ಕತೆ ಏನಾಯಿತು, ಸರ್ಕಾರಗಳಿಂದ ತಮಗೆ ಬಂದಂಥ ನೆರವಿನ ಕಥೆ ಏನಾಯಿತು ಅಂತ ನಾನು ಸ್ಟ್ರೈಟ್ ಅವೇ ಪ್ರಶ್ನೆ, ಅವತ್ತಿಗೂ ಇವತ್ತಿಗೂ. 2014 ಹಿಂದೆ 10 ವರ್ಷ, ಈಗ 10 ವರ್ಷ. ಕಾಲಕ್ಕೆ ಯಾರು ಮೇಡಮ್ ಮಾತಾಡ್ತಾ ಇದಾರಲ್ಲ, ಅವ್ರು ಏನ್ ಪದವಿಕರಣ ಗೊತ್ತಿಲ್ಲ. ಅವರ ಹಿಂದಿನ ಅವ್ರ ತಂದೆ ಅವ್ರ ತಾತನ ಕಾಲದಲ್ಲಿ ಹೆಂಗಿದ್ರು, ಮೇಡಮ್ ಹೆಂಗಿದ್ರು, ಯಾಕೆ ಮುಂದುವರೆದಿದ್ದಾರೆ? ಆಯಾ ಕಾಲ ನಿರ್ಧಾರ ಮಾಡ್ಬೇಕು. ಒಂದು ಕಾಲದಲ್ಲಿ ಒಂದು ಸರ್ಕಾರ ನಡೆಸಬೇಕು ಅಂದ್ರೆ, ಒಬ್ಬ MLAಗಳು ಒಂದು ರೋಡ್ ತರಬೇಕು ಅಂದ್ರೆ 5 ಲಕ್ಷ ತರಬೇಕು ಅಂದ್ರೆ ಬಹಳ ಕಷ್ಟ ಬೀಳ್ತಿರೋ. ಇವತ್ತು ಭಾರತ ದೇಶ 10 ವರ್ಷದಲ್ಲಿ 150 ಲಕ್ಷ ಕೋಟಿ ಸಾಲ ತಂದಿದ್ದಾರೆ. ಅದೇ 75 ವರ್ಷ ರಾಜಕೀಯ ಮಾಡಿದಂತ ಕಾಂಗ್ರೆಸ್ ಹಿಂದಿನ ಸರ್ಕಾರಗಳು 15,000 ಕೋಟಿ ಸಾಲ ಮಾಡಿದ್ದಾರೆ. ಸಾಲ ಮಾಡ್ತಕ್ಕಂಥದ್ದು ಜನ ತಲಾಯಾದ ಮೇಲೆ ನಮ್ಮ ಮೇಲೆ ಏರ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಇಷ್ಟು, ಕಾಲ ಬದಲಾವಣೆ ಆಗಿದೆ, ಬುದ್ಧಿವಂತ ಇದ್ದೀರಿ. ಇವತ್ತು ಇಂಟರ್ನ್ಯಾಷನಲ್ ಬಗ್ಗೆ ಮೇಡಮ್ ಮಾತಾಡ್ತಾರೆ. ಗ್ಯಾಟು ಡಂಕಲ್ ಒಪ್ಪಂದ ಆದ್ಮೇಲೆ ಹೌದು, ನಾನು ಬೆಳೆದಂತ ಬೆಳೆಗಳಿಗೆ ಎಲ್ಲಿ ಬೇಕಾದ್ರೆ ತಕ್ಕೋ ಮಾಡಂತ ಸ್ವಾತಂತ್ರ್ಯ ಇದೆ. ನನ್ನ ಪ್ರಶ್ನೆ ಇಷ್ಟು, ನನ್ನ ಬೆಲೆ ನಿಗದಿ ಮಾಡಿ ಎಲ್ಗೆರೆ ಮಾರಾಟ ಮಾಡ್ಕೊಳ್ಳಿ, ಎಲ್ಗೆರೆ ಮಾರಾಟ ಮಾಡ್ತೀವಿ. ಇದೇ ಬಿಜೆಪಿ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಮನೆ ಬಾಗಿಲು ಬಂದು ಪರ್ಚೇಸ್ ಮಾಡ್ತೀವಿ, ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ಹಂಗೆ ಕಾಲ ಕಳ್ಕೊಂಡ್ರು ಸರ್, ರಾಜಕೀಯನ ಸೋತ್ರು. ಎಲ್ಲಿ ಬಂದ್ ಬೆಳೆ ನಿಗದಿ ಮಾಡಿದ್ದಾರೆ? ಇದು ಉದಾಹರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅವ್ರದೇ ಆದಂತ ಜವಾಬ್ದಾರಿಗಳಿದೆ. ಕೃಷಿ ಕೈಗಾರಿಕೆ ಸಂಬಂಧಪಟ್ಟಂತದ್ದು ಅವ್ರು ಮಾಡುವಂತ ಅಧಿಕಾರ ಸೆಂಟ್ರಲ್ ಗವರ್ಮೆಂಟ್ ಗಿದೆ. ಅದನ್ನ ಮಾಡುವಂತ ರಾಜ್ಯ ಸರ್ಕಾರಗಳಿಗೆ ಸಹಾಯಧನವನ್ನು ಕೊಡಬಹುದು. ಆದ್ರಿಂದ ಇಲ್ಲಿ ಯಾವ್ದೋ ಅಂಕಿಅಂಶ ಕುಂತ್ಕೊಂಡು ಮಾತಾಡೋದು ಇಲ್ಲ. ಇನ್ನೊಂದೇನಾಗಿದೆ ಬಸವರಾಜ್ ಅವರೇ, ಬೇಡಿಕೆ ಹೋರಾಟ ನಡೀತಾ ಇದೆ. ಕೇಂದ್ರದ ಮಂತ್ರಿ ಬಸವರಾಜ್ ಅವರೇ, ಕೇಂದ್ರದ ಮಂತ್ರಿ ಒಂದೇ ನಿಮಿಷ, ಕೇಂದ್ರದ ಮಂತ್ರಿ, ಕೃಷಿ ಮಂತ್ರಿ ಮುಂಡಾ ಅವರು, ಅರ್ಜುನ್ ಮುಂಡಾ ಅವರು ಒಂದು ಮಾತು ಹೇಳ್ತಾ ಇದ್ರು. ಅವ್ರು ಹೇಳಿದ ವಿಚಾರ ಬಹಳ ಸ್ಪಷ್ಟ. ಕೃಷಿ ಅನ್ನೋದು ರಾಜ್ಯದ ವಿಷಯ, ರಾಜ್ಯ ಸರ್ಕಾರ ಡಿಸೈಡ್ ಮಾಡಬೇಕು ಅಂತ. ನಿಜನಾ ಇದು? ರಾಜ್ಯ ವಿಷಯ. ಈ ಮತ್ತೆ MSP ಯಾಕೆ ಮಾಡ್ತಾರೆ ಇವರು ಪ್ರತಿ ವರ್ಷ 23 ಬೆಳೆಗಳಿಗೆ? ರಾಜ್ಯ ಸರ್ಕಾರ ಆದ್ಮೇಲೆ ಎಲ್ಲ ಬಿಟ್ಬಿಡಿ, ಆ ರಾಜ್ಯಗಳಿಗೆ ವಹಿಸ್ಬಿಡಿ.
ಓಕೆ. ನೀವೇನಿದ್ರು ಬೇರೆ ಬೇರೆ ದೇಶಗಳ ತಿರುಗಾಟ ಮಾಡ್ಕೊಂಡು ಇದ್ಬಿಡಿ. ಎಲ್ಲ ರೈತರಿಗೆ ಆಯಾ ರಾಜ್ಯಕ್ಕೆ ಏನ್ ಸಂಪಾದನೆ ಆಗುತ್ತೆ ಅವ್ರು ಇಂಡಿಪೆಂಡೆಂಟ್ ಕೊಟ್ಬಿಡಿ, ಅವ್ರೆಲ್ಲ ಬಿಗ್ದಿ ಮಾಡ್ತಾರೆ. ಸರ್ ಇವತ್ತು GST ಎಲ್ಲ ನೀವು ತಗೊಳ್ತೀರಿ, ಅವ್ರಿಗೆ ಸರಿಯಾದಂತ ಭಾಗ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ 240 ತಾಲೂಕಲ್ಲಿ ಬರ ಬಂದಿದೆ, ಅದಕ್ಕೆ ಸರಿಯಾದಂತ ಹಣ ಬಿಡುಗಡೆ ಆಯ್ತಾ ಇಲ್ಲ. ನಾನು ಒಂದು ನಿಮಿಷ ನಂಗೆ ರೈತ ಬೆಳೆದಂತ ಬೆಳೆಗೆ ಹಾಲಲ್ಲಿ ಒಂದ್ ನಿಮಿಷ ಬಸವರಾಜ್ ಅವ್ರೆ. ಕಬ್ಬಿಗೆ ಅಲ್ಲಿ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ಸರ್ ನಾನು ನೀವು ಹೇಳಿದ್ದನ್ನು ಕೇಳಿಸ್ಕೊಂಡೆ. ನಾನು ಒಂದೇ ಒಂದು ನಿಮ್ಗೆ ಕೇಳಬೇಕಾಗಿದ್ದು, ನಮ್ಮ ಬಿಜೆಪಿ ಸರ್ಕಾರ ಇರುವಾಗ ನೀವು ರೈತರು ನಿಮ್ಮ ಅಕೌಂಟಿಗೆ 4,000 ರೂಪಾಯಿ ದುಡ್ಡು ಬಂದಿತ್ತಾ ಕರ್ನಾಟಕದಿಂದ, ಇಲ್ವಾ ಸರ್? 45 ಸರ್ ನೀವು ನಗ್ಬೇಡಿ ಸರ್, ನಾನು ಅವ್ರ ಹತ್ರ ಕೇಳ್ತಾ ನಟರಾಜ್ ಗೌಡ್ರೆ, ನಾನು ಅವರಿಗೆ ಉತ್ತರ ಕೇಳ್ತಾ ಇದ್ದೀನಿ ಸರ್, ಬಂದಿತ್ತಾ ಇಲ್ವಾ? ಎಲ್ಲ ಸರ್ಕಾರಗಳು ಬಂದಿದೆ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಓಟ್ಗೋಸ್ಕರ ನೀವು ಆಗ್ತಾ ಇದೀರಿ. 4,000 ರೂಪಾಯಿ ಕೇಳ್ತಾ ಇಲ್ಲ ನಾವು ಬೆಳೆದಂತ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಆಯ್ತು ಸರ್, ನಾವು ಇದು ಭಿಕ್ಷೆ ಬೇಡ್ತಾ ಇಲ್ಲ. ನಿಜವಾದ ಸಾಲಗಾರ ಸರ್ಕಾರ ನಾವಲ್ಲ ಸರ್. ನೀವು ಸಾಲದ ಬಗ್ಗೆ ನಂಗೆ ಒಂದು ನಿಮಿಷ ನಾ ಮಾತಾಡ್ತೀನಿ. ಆ ವಾದ ಅಲ್ಲ. ಆಯ್ತು ಸರ್, ನೀವು ಹೇಳಿದ್ರಿ ನಂಗೆ. ಮೇಡಮ್ ನನ್ ಕೇಳಿ ಫಸ್ಟ್, ವೆಲ್ಫೇರ್ ಸ್ಟೇಟ್ ಅಂದ್ರೆ ಏನು ಸರ್? ಅದನ್ನೇ ನಾನು ನಿಮ್ಗೆ ಒಂದು ನಿಮಿಷ ನಾನು ಯಾರು ಮಾತಾಡ್ತೀನಿ. ಸಂಪಾದನೆ ಮಾಡ್ತಾರೆ, ಯಾರು ಇಲ್ಲಿಗೆ ಅವ್ರ ಟ್ಯಾಕ್ಸ್ ಹಾಕಿ ರಾಜ್ಯವನ್ನ ಮುಂತರ್ತಕ್ಕಂಥದ್ದು ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿ. ಅದನ್ನೇ ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದನ್ನೇ ನಾನು ನಿಮ್ಗೆ ಕೇಳಿದ್ದು. 4,000 ರೂಪಾಯಿ ನಾವು ಕೊಟ್ಟದನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಸ್ಟಾಪ್ ಆಗಿದೆ. ಅದು ಸ್ಟಾಪ್ ಆಗಿದೆಯಲ್ಲ, ನಿಮ್ ಗಮನಕ್ಕೂ ಬರಲಿ ಅದು. ಕೊಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿವಿ, ಇದೆಲ್ಲ ಮುಖ್ಯ. ಇದು ಮುಖ್ಯ ಅಲ್ಲ. ನಾವು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡಿ. ನಿಮ್ಗೆ ಯಾವುದೇ ಸಬ್ಸಿಡಿ ಬೇಕಾಗಿಲ್ಲ, ನಿಮ್ಗೆ 4,000 ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ. ಕೇವಲ ರೈತರಿಗೆ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಬಳಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀರಿ, ಅಲ್ಲಿ 4,000 ಕೊಡ್ತೀವಿ. ಇದೆಲ್ಲ ರಾಜಕಾರಣ. ಮೂಲಭೂತವಾಗಿ ನೀವು MLA ಆಗಿದ್ದೀರೋ, MP ಆಗಿದ್ದೀರೋ, ನೀವು ವರ್ಷ ಬಿಲ್ ಮಾಡ್ಕೊತೀರಿ. ಅದೇ 10 ಲಕ್ಷ ಕೋಟಿನ ಬಂಡವಾಳ ಶಾಹಿಗಳಿಗೆ ಮನ್ನಾ ಮಾಡ್ತೀರಿ.